200 ಸೀಟ್ ಮೇಲೆ ಕಾಂಗ್ರೆಸ್ ಕಣ್ಣು, ಹಸ್ತರೇಖೆ ಬದಲಿಸುತ್ತಾ ಹೊಸ ರಣತಂತ್ರ, ಗುಂಪು ದಾಳಿಗೆ ಮೈತ್ರಿಕೂಟ ಪ್ಲಾನ್, ಮೋದಿ ಕುರ್ಚಿಗೆ ಕಾದಿದ್ಯಾ ಚಾಲೆಂಜ್. ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಮ ಮಂದಿರ, ಪಂಚರಾಜ್ಯ ಚುನಾವಣೆಯ ಗೆಲುವು, ಮೋದಿ ಜನಪ್ರಿಯತೆ, ಹೀಗೆ ಸಾಕಷ್ಟು ಅಸ್ತ್ರಗಳನ್ನು ಹಿಡ್ಕೊಂಡು ಮುನ್ನುಗ್ತಾ ಇರೋ ಬಿಜೆಪಿ ವಿರುದ್ಧ ಈಗ INDIA ಮೈತ್ರಿಕೂಟ ದೊಡ್ಡ ಗೇಮ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಒಳ ಜಗಳ, ಬಣ ಬಡಿದಾಟ, ಮುನಿಸು ಮನಸ್ತಾಪಗಳ ನಡುವೆನೇ ಸೀಟು ಹಂಚಿಕೆ ಕುರಿತಂತೆ ಗಂಭೀರ ಪ್ರಯತ್ನ ನಡೀತಾ ಇದ್ದು ಬಿಜೆಪಿ ವಿರುದ್ಧ ನಂಬರ್ ತಂತ್ರ ಹೆಣೆಯೋಕೆ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಪ್ರಯತ್ನ ಪಡ್ತಾ ಇವೆ. ಹಾಗಿದ್ರೆ ಕಾಂಗ್ರೆಸ್ ವಲಯದಲ್ಲಿ ಡಿಸ್ಕಸ್ ಆಗ್ತಿರೋ ಆ ರಣತಂತ್ರ ಏನು? ಕಾಂಗ್ರೆಸ್ನ 200ರ ಟಾರ್ಗೆಟ್ ಬಿಜೆಪಿಗೆ ಚಾಲೆಂಜ್ ಅಥವಾ ತಲೆನೋವನ್ನು ತರುತ್ತಾ? 2024ರ ಚುನಾವಣೆಗೆ ಮೈತ್ರಿಕೂಟ ಮಾಡ್ತಿರೋ ತಯಾರಿ ಏನು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, 2024ರ ಚುನಾವಣೆ ದಿನೇ ದಿನೇ ಕುತೂಹಲದ ಕೇಂದ್ರಬಿಂದು ಆಗ್ತಾ ಇದೆ. ಈ ಬಾರಿ ದೇಶದ ಚುಕ್ಕಾಣಿ ಹಿಡಿಯೋದು ಯಾರು ಅನ್ನೋ ಪ್ರಶ್ನೆಗೆ ಈಗಾಗಲೇ ಸಮೀಕ್ಷೆಗಳು ಕೂಡ ನಡೀತಾ ಇವೆ. ಸಾಕಷ್ಟು ಸಮೀಕ್ಷೆಗಳು ಕ್ಲಿಯರ್, ಇದು ಎಲೆಕ್ಷನ್ ಮುಗಿದು ಹೋಗಿದೆ, 3ನೇ ಬಾರಿಗೆ ಮೋದಿ PM ಆಗ್ತಾರೆ ಅಂತ ಭವಿಷ್ಯವಾಣಿ ನುಡಿತಾ ಇವೆ. ದೊಡ್ಡ ಅಂತರ ಇದೆ ಪ್ರತಿಪಕ್ಷಗಳು ಮತ್ತು BJP ನಡುವೆ ಅಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಆದರೆ ಈ ಸಮೀಕ್ಷೆಗಳನ್ನೆಲ್ಲ ಉಲ್ಟಾ ಮಾಡಿ 2004ರಲ್ಲಿ ವಾಜಪೇಯಿ ಅವರನ್ನ ಸೋಲಿಸಿದ ಹಾಗೆ ಮೋದಿನೂ ತಡಿಬೇಕು ನಾವು ಅಂತ ಹೇಳಿ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳ ಕೂಟದಲ್ಲಿ, INDIA ಕೂಟದಲ್ಲಿ ಒಂದಷ್ಟು ಸ್ಟ್ರಾಟಜಿಗಳ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. BJPಯನ್ನು ಫೈಟ್ ಮಾಡೋಕೆ ನಾವು ದೇಶದಾದ್ಯಂತ ನಮ್ಮ ಎನರ್ಜಿಯನ್ನು ಹರಿದು ಹಂಚಿ ಫೈಟ್ ಮಾಡೋಕ್ಕಾಗಲ್ಲ. ಫೋಕಸ್ಡ್ ಆಗಿ ಟಾರ್ಗೆಟ್ ಕರೆಕ್ಟಾಗಿ ಇಟ್ಕೊಂಡು ಗುರಿ ಇಟ್ಟು ಗುನ್ನ ಇಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಏನಿದು ಫೋಕಸ್ಡ್ ಸೀಟ್ ಟಾರ್ಗೆಟ್? ಸ್ನೇಹಿತರೆ, ಫೋಕಸ್ಡ್ ಸೀಟ್ ಟಾರ್ಗೆಟ್ ಅಂದರೆ ಒಂದೊಂದು ಪಕ್ಷಗಳು ಇಂಥ ಜಾಗದಲ್ಲಿ ಮಾತ್ರ ಎನರ್ಜಿಯನ್ನು ಡೈವರ್ಟ್ ಮಾಡಬೇಕು, ಗುರಿ ಇಟ್ಟು ಆ ಸೀಟ್ಗಳ ಮೇಲೆ ಜಾಸ್ತಿ ಫೈಟ್ ಮಾಡಬೇಕು ಅಂತ. ಎಲ್ಲ ಕಡೆ ಹರಿದು ಹಂಚಿ ಹೋಗಬಾರ್ದು ಶಕ್ತಿ ಅಂತ. ಜೊತೆಗೆ ಆ ಒಂದು ಪರ್ಟಿಕ್ಯುಲರ್ ಸೀಟಲ್ಲಿ ಸ್ಪರ್ಧೆ ಮಾಡುವ ಸ್ನೇಹಿತನಿಗೆ ಕೂಟದಲ್ಲಿರೋ ಇನ್ನುಳಿದೆಲ್ಲ ಪಕ್ಷಗಳು ಕೂಡ ಷರತ್ತಿಲ್ಲದೆ ಸಪೋರ್ಟ್ ಮಾಡಬೇಕು ಅಂತ. ಸದ್ಯಕ್ಕೆ ಮೈತ್ರಿಕೂಟದ ಬಳಿಯಲ್ಲಿರೋ ಪ್ಲಾನ್ ಇದು. ಹಾಗಂತ ಇದು ಜಾರಿಗೆ ಇನ್ನೂ ಬಂದಿಲ್ಲ. ಬರೋಕ್ಕಿಂತ ಮುಂಚೆ ಬಾಯಿ ಮಾತಲ್ಲಿ ಇದನ್ನು ಶುರು ಮಾಡ್ಕೊಂಡಿದ್ದಾರೆ, ಬಟ್ ಹೊಡೆದಾಡ್ಕೊಳ್ತಿದ್ದಾರೆ. ಬಟ್ ಈ ಒಂದು ರಣತಂತ್ರದ ಬಗ್ಗೆ ಸೀರಿಯಸ್ ಆಗಿ ಈ ಕೂಟದ ಒಳಗೆ ಚರ್ಚೆ ಅಂತೂ ನಡೀತಾ ಇದೆ. ಈಗ ಅಂದರೆ ಚುನಾವಣೆ ಹತ್ತಿರಕ್ಕೆ ಬರ್ತಿದ್ದ ಹಾಗೆ ಸ್ವಲ್ಪ ಸೀರಿಯಸ್ನೆಸ್ ಕೂಡ ಪಡ್ಕೊಳ್ತಾ ಇದೆ ಈ ಟಾಪಿಕ್. ಈ ರೀತಿ ಫೋಕಸ್ಡ್ ಆಗಿ ಸೀಟ್ಗಳನ್ನು ಟಾರ್ಗೆಟ್ ಮಾಡಿ ಕಾಂಪೀಟ್ ಮಾಡಿದ್ರೆ BJPಗೆ ದೊಡ್ಡ ಸ್ಪರ್ಧೆ ಕೊಡೋಕ್ಕಾಗತ್ತೆ. BJPಯನ್ನು ಪ್ರೆಷರ್ಗೆ ಸಿಲುಕಿಸಬಹುದು ಅನ್ನೋದು ಮೈತ್ರಿಕೂಟದ ಲೆಕ್ಕಾಚಾರ. ಇದರ ಪ್ರಕಾರ ನಾವು ಎಲ್ಲಿ ಸ್ಟ್ರಾಂಗ್ ಇದೀವೋ, ತುಂಬ ಎಫೆಕ್ಟಿವ್ ಆಗಿ ಎಲ್ಲಿ ಹೋರಾಡ್ಬೋದೋ ಅಲ್ಲಿ BJPಯನ್ನು ಗೆಲ್ಲೋದಕ್ಕೆ ಯಾವ ಕಾರಣಕ್ಕೂ ಬಿಡಬಾರ್ದು. ಸೇಮ್ ಟೈಮ್ BJPನ ಎಲ್ಲೆಲ್ಲಿ ಬೀಟ್ ಮಾಡೋಕ್ಕಾಗಲ್ವೋ ಅಲ್ಲಿ ಫೈಟ್ ಮಾಡೋದೇ ಬೇಡ, ಅಲ್ಲಿ ಶ್ರಮ ಹಾಕೋದೇ ವೇಸ್ಟ್ ಅಂತ ವಿಪಕ್ಷಗಳು ಪ್ಲಾನ್ ಮಾಡ್ತಿದ್ದಾರಂತೆ. ಆ ಶ್ರಮವನ್ನು ಬೇರೆ ಕಡೆ ಅಂದರೆ BJPಯನ್ನು ಮಣಿಸಿ ಗೆಲ್ಲಬಹುದಾದ ಸ್ವಲ್ಪನಾದರೂ ಕೂಡ ಪಕ್ಷಕ್ಕೆ ತಾಕತ್ತಿರೋ ಕ್ಷೇತ್ರಗಳಲ್ಲಿ ಖರ್ಚು ಮಾಡಿ ನೆಲ ಗುದ್ದಿ ನೀರು ತೆಗೆಯೋಣ, ನೀರಿರೋ ಕಡೆ ಅನ್ನೋದು INDIA ಕೂಟದ ಪ್ಲಾನ್. ಈ ಯೋಜನೆ ಪ್ರಕಾರ ಕಾಂಗ್ರೆಸ್ ಸುಮಾರು 200ಕ್ಕೂ ಅಧಿಕ ಸೀಟುಗಳಲ್ಲಿ ಫೋಕಸ್ಡ್ ಆಗಿ ಸ್ಪರ್ಧೆ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೀಟ್ಗಳ ಸಂಖ್ಯೆ ಫೈನಲ್ ಆಗಿಲ್ಲವಾದರೂ BJP ವಿರುದ್ಧ ಈ ಹಿಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಸ್ಟ್ರಾಂಗ್ ಆದ ಪರ್ಫಾರ್ಮೆನ್ಸನ್ನಾದರೂ ತೋರಿಸಿತ್ತು, ಫೈಟ್ ಎಲ್ಲೆಲ್ಲಿ ಕೊಟ್ಟಿತ್ತು ಸ್ವಲ್ಪನಾದರೂ ಕೂಡ, ಅಲ್ಲೆಲ್ಲ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು, ಅಲ್ಲಿ ಉಳಿದ ಪಕ್ಷಗಳು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. 209 ಸೀಟುಗಳಲ್ಲಿ BJPಗೆ ಕಾಂಗ್ರೆಸ್ ಫೈಟ್. 2019ರ ಚುನಾವಣೆಯಲ್ಲಿ ದೇಶಾದ್ಯಂತ 19.49% ವೋಟ್ ಶೇರ್ ಪಡ್ಕೊಂಡಿದ್ದ ಕಾಂಗ್ರೆಸ್ BJP ಗೆದ್ದಿರೋ ಸುಮಾರು 209 ಸೀಟುಗಳಲ್ಲಿ ತಾನೂ ಕೂಡ ಒಂದಷ್ಟು ಗಣನೀಯ ಪ್ರಮಾಣದ ಮತಗಳನ್ನು ಪಡ್ಕೊಂಡಿತ್ತು, 2ನೇ ಸ್ಥಾನಕ್ಕೆ ಬಂದಿತ್ತು. ಸೊ ಈ ಸಲ ಆ ಕ್ಷೇತ್ರಗಳಲ್ಲಿ ಆಡಳಿತ ವಿರೋಧಿ ಅಲೆ ಏಳೋ ರೀತಿ ನೋಡಿಕೊಂಡು ಬೇರೆ ಕಡೆ ಎಲ್ಲ ಜಾಸ್ತಿ ಫೋಕಸ್ ಮಾಡಿದೆ. ಆ 209 ಸೀಟುಗಳಲ್ಲಿ ಇಲ್ಲಿ ತೋಡಿದ್ರೆ ನೀರು ಸಿಗುತ್ತೆ ನಮಗೆ ಅನ್ನೋ ಹೋಪ್ ಇರೋ ಜಾಗದಲ್ಲಿ ಮಾತ್ರ ಗುಂಡಿ ತೋಡೋಕೆ ಅಥವಾ ಬಾವಿ ತೋಡೋಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ. ಏನಾದರೂ ಮಾಡಿಸಲಿ ಜಲ ಸಿಗಲೇಬೇಕು ನಮಗೆ ಅಂತ.
ಇದರಿಂದ ಉಳಿದ ಕಡೆ ಶ್ರಮ ಹಾಕೋದು ತಪ್ಪುತ್ತೆ. ಜೊತೆಗೆ ಮೈತ್ರಿಕೂಟದಲ್ಲೂ ಕೂಡ ಉಳಿದವ್ರಿಗೆ ನೋಡ್ರಿ ಇದಿಷ್ಟೇ ಕೇಳೋದು, ನಾವು ಬೇರೆ ಎಲ್ಲೂ ಕೇಳೋದೇ ಇಲ್ಲ, ಈ 200 ಸೀಟ್ ಬಿಡ್ಕೊಡಿ ನಮಗೆ ಅಂತ ಹೇಳ್ಬೋದು. ಜಗಳ ಆಡೋದು ತಪ್ಪುತ್ತೆ ಅನ್ನೋದು ಕಾಂಗ್ರೆಸ್ನವರ ಲೆಕ್ಕಾಚಾರ ಹಾಗೂ ಒಂದಷ್ಟು ಕಾಂಗ್ರೆಸ್ ಮಿತ್ರರ ಲೆಕ್ಕಾಚಾರ. ಅದರ ಪ್ರಕಾರ ಮಧ್ಯಪ್ರದೇಶದಲ್ಲಿ ಸುಮಾರು 28 ಕ್ಷೇತ್ರಗಳಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಾತ್ರ ಕಣಕ್ಕಿಳಿಯೋಕೆ ಸಜ್ಜಾಗ್ತಾ ಇದೆ. ಅದು ಮ್ಯಾಟರ್ ಆಗತ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಮಧ್ಯಪ್ರದೇಶದಂಥ ರಾಜ್ಯದಲ್ಲಿ ಇರೋದೇ ಫೈಟ್ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ. ನೇರವಾಗಿ ಉಳಿದವರೆಲ್ಲ ಅಷ್ಟೊಂದು ದೊಡ್ಡ ಪ್ಲೇಯರ್ಸ್ ಯಾರೂ ಇಲ್ಲ ಅಲ್ಲಿ. ಉಳಿದವರೆಲ್ಲ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಗ್ಯಾಪನ್ನು, ಲಾಸ್ಟ್ ಟೈಮ್ ಎಲೆಕ್ಷನ್, ಮೊನ್ನೆ ಎಲೆಕ್ಷನ್ನ ವೋಟ್ ಶೇರ್ ಅಂತರ ತುಂಬುವಷ್ಟು ದೊಡ್ಡ ಪ್ಲೇಯರ್ಸ್ ಅಲ್ಲಿ ಬೇರೆಯವರು ಯಾರೂ ಇಲ್ಲ. ಬಟ್ ಕಾಂಗ್ರೆಸ್ನವರು ಆ ರೀತಿ ಹೇಳ್ತಾ ಇದ್ದಾರೆ, ಇಂತಹ ಕ್ಷೇತ್ರಗಳಲ್ಲಿ ನಾವು ಫೋಕಸ್ ಮಾಡ್ತೀವಿ ಅಂತ. ಯಾಕಂದರೆ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಧ್ಯಪ್ರದೇಶದಲ್ಲಿ 34.5% ವೋಟ್ ಶೇರ್ ಪಡ್ಕೊಂಡಿತ್ತು. ಈ ಬಾರಿ ವಿಧಾನಸಭೆಯಲ್ಲಿ ಹೀನಾಯವಾಗಿ ಸೋತರೂ ಕೂಡ 40.45% ವೋಟ್ ಶೇರ್ ಪಡ್ಕೊಂಡಿತ್ತು. ಸೊ ಇಲ್ಲಿ ಫೋಕಸ್ಡ್ ಆಗಿ ಎಫರ್ಟ್ ಹಾಕಿದ್ರೆ ನಮಗೆ ಚಾನ್ಸಸ್ ಇದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅದು ಬಿಟ್ಟರೆ ಗುಜರಾತ್, ಅಲ್ಲೂ ಕೂಡ ಸೇಮ್ ಮಧ್ಯಪ್ರದೇಶದ ಸಿಚುವೇಶನ್. ಥರ್ಡ್ ಪಾರ್ಟಿ ಯಾರೂ ಕೂಡ ಅಲ್ಲಿ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ಗೆ ಹೆಲ್ಪ್ ಮಾಡೋ ಥರ ಇಲ್ಲ. ನಿಂತರೂ ನಿಲ್ಲದೇ ಇದ್ರೂ ಅಷ್ಟು ಮ್ಯಾಟರ್ ಆಗಿಲ್ಲ ಇತ್ತೀಚಿನ ಚುನಾವಣೆಗಳಲ್ಲಿ. ಬಟ್ ಸ್ಟಿಲ್ ಅಲ್ಲೂ ಕೂಡ ಕಾಂಗ್ರೆಸ್ನವರು 26 ಸೀಟ್ ಇದೆಯಲ್ಲ, 19ರ ಚುನಾವಣೆಯಲ್ಲಿ 32.11% ವೋಟ್ ಶೇರ್ ಬಂದಿತ್ತು. ಇಷ್ಟಾದ್ರೂ ಒಂದು ಸೀಟ್ ಕೂಡ ಗೆದ್ದಿರಲಿಲ್ಲ. ಆದರೆ ಈ ಬಾರಿ 1 ಲಕ್ಷ, 2 ಲಕ್ಷ, 3 ಲಕ್ಷದ ಮಾರ್ಜಿನಲ್ಲಿ ಎಲ್ಲೆಲ್ಲಿ ಸೋತಿದ್ದೀವಿ ಅಲ್ಲೆಲ್ಲ ಫೋಕಸ್ ಮಾಡಿ ಫೈಟ್ ಮಾಡಿದ್ರೆ ರಿಕವರ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಎನರ್ಜಿ ಅಲ್ಲಿಗೆ ಹಾಕೋಣ ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಸೇಮ್ ರಾಜಸ್ಥಾನ ಕೂಡ 2019ರಲ್ಲಿ ಕಾಂಗ್ರೆಸ್ ಅಲ್ಲಿ 34.24% ವೋಟ್ ಶೇರ್ ಪಡ್ಕೊಂಡಿತ್ತು. ಬಟ್ ಸೀಟ್ ಒಂದು ಕೂಡ ಬಂದಿರಲಿಲ್ಲ. ಅಲ್ಲೂ ಅಷ್ಟೇ 1 ಲಕ್ಷ, 2 ಲಕ್ಷ ಮಾರ್ಜಿನಲ್ಲಿ ಸೋತಿರುವಂಥ ಸೀಟ್ಗಳನ್ನು ಏನಾದರೂ ಮಾಡಿ ಮತ್ತೆ ವಾಪಸ್ ಮ್ಯಾಚಪ್ ಮಾಡೋಕ್ಕಾಗತ್ತಾ, ಆ ವೋಟ್ ಶೇರ್ ಮತ್ತೆ ನಾವು ಇನ್ಕ್ರೀಸ್ ಮಾಡಿಕೊಂಡು ಬಿಜೆಪಿಗೆ ಟಕ್ಕರ್ ಕೊಡೋಕ್ಕಾಗತ್ತಾ ಅಂತ ಕಾಂಗ್ರೆಸ್ ಫೋಕಸ್ ಮಾಡ್ತಾ ಇದೆ. ಏನು ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಫೋಕಸ್ ಮಾಡೋಕೆ ಕಾಂಗ್ರೆಸ್ ಮುಂದಾಗಿದೆ. ಯಾಕಂದರೆ ಕರ್ನಾಟಕದಲ್ಲಿ ಈ ಬಾರಿ ಅಧಿಕಾರಕ್ಕೆ ಬಂದಿದ್ದಾರೆ. ಇಲ್ಲಿ ಮೈತ್ರಿ ಗೀತ್ರಿ ಅಂತ ಮಾಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಯಾಕಂದರೆ ಇರೋ JDS ಅವರು ಬಿಜೆಪಿ ಒಟ್ಟಿಗೆ ಸೇರಿಕೊಂಡಿದ್ದಾರೆ. BJP JDS ವರ್ಸಸ್ ಕಾಂಗ್ರೆಸ್ ಥರ ಇದೆ. ಸಣ್ಣ ಪುಟ್ಟ ಪಾರ್ಟಿಗಳೆಲ್ಲ ಇದ್ದಾರೆ. ಬಟ್ ಅದರಿಂದ ಕಾಂಗ್ರೆಸ್ ವೋಟ್ ಶೇರ್ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಆಗುತ್ತೆ ಅಂತ ನೋಡಬೇಕು. ಬಟ್ ಅವರು ಕರ್ನಾಟಕ ಕೂಡ ನಮಗೆ ಇಂಪಾರ್ಟೆಂಟ್ ಬ್ಯಾಟಲ್ ಗ್ರೌಂಡ್ ಅಂತ ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸರ್ಕಾರ ಬೇರೆ ಯಾವುದಿದೆ ಈಗ ರಾಜ್ಯದಲ್ಲಿ, ಹಾಗಾಗಿ ಹೆಚ್ಚಿನ ಪಾಸಿಬಿಲಿಟೀಸ್ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ನವರಿಗೆ ಕಳೆದ ಬಾರಿ 2019ರಲ್ಲಿ 31.88% ವೋಟ್ ಶೇರ್ ಪಡ್ಕೊಂಡ್ರು. ಒಂದೇ ಒಂದು ಸೀಟ್ ಮಾತ್ರ ಗೆದ್ದಿದ್ರು. DKಯ ತಮ್ಮ DK ಸುರೇಶ್ ಮರ್ಯಾದೆಯನ್ನು ಉಳಿಸಿದ್ರು, ಒಂದು ಸೀಟ್ ಗೆದ್ದು. 20 ಸೀಟಲ್ಲಿ ಕಾಂಗ್ರೆಸ್ ರನ್ನರ್ ಅಪ್ ಇತ್ತು. ಯಾಕಂದರೆ ಸ್ಪರ್ಧೆಯಲ್ಲಿ ಇದ್ದಿದೆ 3 ಜನ. ಯಾಕಂದರೆ ಅದು ಬಿಟ್ಟರೆ ಇದ್ದಿದ್ದು JDSನವರು. ಕಾಂಗ್ರೆಸ್ 20 ಸೀಟಲ್ಲಿ ರನ್ನರ್ ಅಪ್ ಬರಲೇಬೇಕಾಗಿತ್ತಲ್ಲ, ಬಂದಿತ್ತು. ಅದರಲ್ಲೂ ಹೆಚ್ಚಿನ ಸೀಟುಗಳಲ್ಲಿ ಅಂತರ ಬಹಳ ದೊಡ್ಡದಿರಲಿಲ್ಲ. ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಥರ 3 ಲಕ್ಷ 4 ಲಕ್ಷ ಹೀಗೆಲ್ಲ ಅಂತರ ಇರಲಿಲ್ಲ. ಇಲ್ಲಿ 1 ಲಕ್ಷ 1.5 ಲಕ್ಷ ಅಷ್ಟೇ ಅಂತರ ಇತ್ತು ಹೆಚ್ಚಿನ ಸೀಟ್ಗಳಲ್ಲಿ. ಕೆಲ ಕಡೆ ಅಂತರ ಲಕ್ಷಕ್ಕಿಂತಲೂ ಕಮ್ಮಿ ಇತ್ತು. ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ 80,000 ಇತ್ತು. ಕೊಪ್ಪಳದಲ್ಲಿ ಬರೀ 38,000 ಇತ್ತು. ಬಳ್ಳಾರಿಯಲ್ಲಿ 55,000. ಚಾಮರಾಜನಗರದಲ್ಲಂತೂ ಕೇವಲ 1,817 ವೋಟುಗಳಿಂದ ಕಾಂಗ್ರೆಸ್ ಸೋತಿತ್ತು. ಹೀಗಾಗಿ ನಮ್ಮ ಸರ್ಕಾರ ಬೇರೆ ಕರ್ನಾಟಕದಲ್ಲಿದೆ. ಇಲ್ಲಿ ಫೈಟ್ ಮಾಡಿದ್ರೆ ಬೆಟರ್ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿಲ್ಲ ಅಂದರೆ ಇನ್ನೆಲ್ಲಿ ಬರುತ್ತೆ, ನಮಗೆ ಇಲ್ಲಿ ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೆಚ್ಚಿನ ಫೋಕಸ್ಡ್ ಎಫರ್ಟ್ ಹಾಕೋಕ್ಕೆ ಪ್ಲಾನ್ ಮಾಡಿದೆ. ಇವುಗಳ ಜೊತೆಗೆ ಕಳೆದ ಬಾರಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಉತ್ತರದ ಅನೇಕ ರಾಜ್ಯಗಳಲ್ಲಿ ಕೆಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿತ್ತು. ಉದಾಹರಣೆಗೆ ಹೆಚ್ಚು ಕಮ್ಮಿ ಮಧ್ಯ ಭಾರತ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಆಲ್ಮೋಸ್ಟ್ ಛತ್ತೀಸ್ಗಢ ಅಲ್ಲಿ 9 ಸೀಟ್, ಹರಿಯಾಣದಲ್ಲಿ 9 ಸೀಟ್, ಅಸ್ಸಾಂನಲ್ಲಿ 9 ಸೀಟ್, ಬಿಹಾರದಲ್ಲಿ 8 ಸೀಟ್, ತೆಲಂಗಾಣದಲ್ಲಿ 8, ಜಾರ್ಖಂಡ್ 6, ಪಂಜಾಬ್ನಲ್ಲಿ 5, ಉತ್ತರಾಖಂಡ್ನಲ್ಲಿ 5, ದಿಲ್ಲಿಯಲ್ಲಿ 5, ಕಾಶ್ಮೀರದಲ್ಲಿ 3, ಉತ್ತರ ಪ್ರದೇಶದಲ್ಲಿ 3, ತ್ರಿಪುರಾದಲ್ಲಿ 2, ಅರುಣಾಚಲ ಪ್ರದೇಶದಲ್ಲಿ 2 ಸೀಟಲ್ಲಿ ಕಾಂಗ್ರೆಸ್ ಗೆದ್ದಿರಲಿಲ್ಲ. ಇಲ್ಲೆಲ್ಲ 2ನೇ ಸ್ಥಾನದಲ್ಲಿತ್ತು. ಇಷ್ಟು ಕಡೆ ಹೇಳಿದ್ವಲ್ಲ, ಈ ರಾಜ್ಯಗಳಲ್ಲಿ ಇಷ್ಟಿಷ್ಟು ಸೀಟ್ಸಲ್ಲಿ ಕಾಂಗ್ರೆಸ್ ರನ್ನರ್ ಅಪ್ ಸೆಕೆಂಡ್ ಪ್ಲೇಸ್ ಬಂದಿತ್ತು. ಅಲ್ಲೆಲ್ಲ BJP ಹಾಗೂ ಇನ್ನಿತರ ವಿರೋಧಿಗಳ ವಿರುದ್ಧ ಕಾಂಗ್ರೆಸ್ ಟಕ್ಕರ್ ಕೊಟ್ಟು ಫೈಟ್ ಮಾಡಿದ್ವಿ ನಾವು. ಹೀಗಾಗಿ ಸೆಕೆಂಡ್ ಬಂದಿದ್ದೀವಿ. ಈ ಸಲ ಫಸ್ಟ್ ಯಾಕೆ ಬರಬಾರ್ದು? ಮುಂಚೆ ನಾವು ಆಲ್ ಇಂಡಿಯಾ ಪಾರ್ಟಿ ಅಂತ ಅಂದ್ಕೊಂಡು ಎಲ್ಲ ಕಡೆ ತಿರುಗಾಡಿ ಎಲ್ಲ ಕಡೆ ಎಫರ್ಟ್ ಹಾಕಿ ಎಲ್ಲೂ ಇದ್ದಂಗೆ ಆಗ್ತಿತ್ತು. ನಾವು ಈ ಸಲ ಫೋಕಸ್ ಮಾಡದೆ ಈ ಸೀಟ್ಗಳು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ 21 ಸೀಟ್ಗಳಲ್ಲಿ ಕಾಂಗ್ರೆಸ್ ಸೆಕೆಂಡ್ ಪ್ಲೇಸ್ನಲ್ಲಿತ್ತು. BJPಗೆ ಫೈಟ್ ಕೊಟ್ಟಿತ್ತು. ಗಮನಿಸಬೇಕಾದ ಅಂಶ ಅಂದರೆ ಆಗ ಕಾಂಗ್ರೆಸ್ UPA ಮುಖ ಇಟ್ಕೊಂಡು ಎಲೆಕ್ಷನ್ಗೆ ಹೋಗಿತ್ತು. ಈಗ UPA ಇಲ್ಲ. ಅದಕ್ಕಿಂತ ದೊಡ್ಡ ಗ್ರ್ಯಾಂಡ್ INDIA ಕೂಟ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ಒಂದು ಹೋಪ್ನಲ್ಲಿ ಕಾಂಗ್ರೆಸ್ ಇದೆ. ಅನೇಕ ರಾಜ್ಯಗಳಲ್ಲಿ ಈಗ ಹೊಸ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅವರಿಗೆ. ಮಹಾರಾಷ್ಟ್ರ ತಗೊಳ್ಳಿ ಉದಾಹರಣೆಗೆ, ಉದ್ಧವ್ ಠಾಕ್ರೆಯ ಶಿವಸೇನೆಯ ಬಣ ಈ INDIA ಕೂಟದ ಭಾಗ.
ಹಾಗೆ ಶರದ್ ಪವಾರ್ ಅವರ ಮೂಲ NCPಯ ಒಂದಷ್ಟು ತುಂಡು ಅದು INDIA ಕೂಟದ ಭಾಗ. ಬಿಹಾರದಲ್ಲೂ ಸದ್ಯಕ್ಕೆ JDU INDIA ಕೂಟದ ಭಾಗ. ಬಟ್ ಯಾಕಂದರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಯಾವಾಗ ತಮ್ಮ ರೈಲ್ ಇಂಜಿನ್ ಹಿಂದೆ ಅಂಟ್ಕೊಂಡಿರೋ ಗಾಡಿನ ಚೇಂಜ್ ಮಾಡಿ BJP ಸಿಕ್ಸ್ಕೊಳ್ತಾರೋ ಗೊತ್ತಿಲ್ಲ ಅಲ್ಲಿ. ಬಟ್ ಸದ್ಯಕ್ಕೆ JDU INDIA ಕೂಟದ ಭಾಗ. ಪಂಜಾಬ್, ದಿಲ್ಲಿಗಳಲ್ಲಿ ಮುಂಚೆ ಆಪ್ ಕಾಂಗ್ರೆಸ್ ನಡುವೆ ಪೈಪೋಟಿ ಇತ್ತು, ಅದು BJPಗೆ ಲಾಭ ತಂದು ಕೊಡ್ತಾ ಇತ್ತು. ಆದರೆ ಈಗ ಅವರು ಕೂಡ ಒಟ್ಟಾಗಿ ಫೈಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಸವಾಸನೆ ಬೇಡ, ಕಾಂಗ್ರೆಸ್ದು ಮುಂಚೆನೂ ಇಲ್ಲ, ಈ ಹಿಂದೆನೂ ಇಲ್ಲ, ಮುಂದೆನೂ ಕೂಡ ಅವ್ರ ಜೊತೆ ಕೊಲಾಬ್ರೇಷನ್ ಸಾಧ್ಯನೇ ಇಲ್ಲ ಅಂಥೇಳಿ ಪಂಜಾಬ್ ಆಮ್ ಆದ್ಮಿ ಪಾರ್ಟಿ ಘಟಕ ಘೋಷಣೆ ಮಾಡಿದೆ. ದಿಲ್ಲಿಯಿಂದ ಆ ಥರದ್ದೇನು ಸುದ್ದಿ ಬಂದಿಲ್ಲ. ಬಟ್ ನೋಡಬೇಕು ಕೇಜ್ರಿವಾಲ್ ಫೈನಲಿ ಯಾವ ಡಿಸಿಷನ್ ತಗೊಳ್ತಾರೆ ಅಂತ. ಅವರು ಕಾಂಗ್ರೆಸ್ ಫೈಟ್ ಮಾಡೋದೇನಕ್ಕೆ, ಪೂರ್ತಿ ನಮಗೆ ಬಿಟ್ಕೊಡಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಒಂದು ವೇಳೆ ಆಯಿತು ಆಮ್ ಆದ್ಮಿ ಪಾರ್ಟಿ ಫೈಟ್ ಮಾಡಲಿ ಅಂತ ಕಂಪ್ಲೀಟ್ ಏನಾದರೂ ದಿಲ್ಲಿಯಲ್ಲಿ ಮತ್ತು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಸಪೋರ್ಟ್ ಮಾಡ್ತೀವಿ, ಗೆಲ್ಲಿ ಆಮ್ ಆದ್ಮಿ ಪಾರ್ಟಿ, INDIA ಕೂಟ ಅಂತ ಕಾಂಗ್ರೆಸ್ ಏನಾದರೂ ಹೇಳಿಬಿಟ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ರಿಸಲ್ಟ್ಸ್ ಕೊಡಬಹುದು. ಯಾಕಂದರೆ ಪಂಜಾಬ್ನಲ್ಲಿ ಮತ್ತು ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸ್ಟ್ರಾಂಗ್ ಇದೆ. ಅಲ್ಲಿ ನೇರವಾಗಿ BJP ವರ್ಸಸ್ INDIA ಕೂಟದ ಕಡೆಯಿಂದ ಬರೀ ಆಮ್ ಆದ್ಮಿ ಪಾರ್ಟಿ ಮಾತ್ರ ಇದೆ ಅಂದರೆ ಫೈಟ್ ಟೈಟ್ ಆಗಬಹುದು. ಸೊ ಎಲ್ಲ ಲೆಕ್ಕಾಚಾರಗಳನ್ನು INDIA ಕೂಟ ಹಾಕ್ತಾ ಇದೆ. ಫೋಕಸ್ಡ್ ಆಗಿ ಫೈಟ್ ಮಾಡಬೇಕು. ನಮ್ಮಲ್ಲಿ ಯಾರಿಗೆ ಎಲ್ಲೆಲ್ಲಿ ಸ್ಟ್ರೆಂತ್ ಇದೆ ಅಲ್ಲಿ ಮಾತ್ರ ಫೋಕಸ್ ಮಾಡೋಣ, ಉಳಿದ ಕಡೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ. ಇದು ಸುಸೂತ್ರವಾಗಿ ಆದರೆ ಮಾತ್ರ BJPಯ ಜೊತೆಗೆ ನೇರವಾಗಿ ಮುಖಾಮುಖಿ ಕೊಟ್ಟು ಫೈಟ್ ಕೊಡಬಹುದು. ಅದು ಬಿಟ್ಟು INDIA ಕೂಟ ಅಂತ ಮಾಡಿಕೊಂಡು ದಿನ ಬೆಳಗಾದರೆ ಎಲ್ಲ ಉದ್ಧವ್ ಠಾಕ್ರೆನೂ PM ಆಗಬೇಕು, ಮಾಯಾವತಿನೂ PM ಆಗಬೇಕು, ನಿತೀಶು PM ಆಗಬೇಕು, ಇನ್ನು ಲಾಲು ಒಂದು PM ಆಗಲಿ ಅಂತ ಹೇಳೋದೊಂದು ಬಾಕಿ ಇತ್ತಂತ ಕಾಣುತ್ತೆ. ಉಳಿದವರೆಲ್ಲರೂ ಕೂಡ ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಸ್ಟಾಲಿನಿಂದ ಹಿಡಿದು ಎಲ್ಲರೂ PM ಆಕಾಂಕ್ಷಿಗಳ ಥರನೇ ಇದ್ದಾರಲ್ಲಿ. ಲಾಲು ಒಂದು ಸದ್ಯಕ್ಕೆ ಏನು ಬಾಯಿ ಬಿಟ್ಟಿಲ್ಲ, PM ಆಗೋಕ್ಕೆ ನನಗೆ ಆಸೆ ಇದೆ ಅಂತ ಒಂದು ಹೇಳೋದೊಂದು ಬಾಕಿ ಇದೆ ಅಷ್ಟೇ. ಹಂಗೆ ಮಾಡಿದ್ರೆ ಬಹಳ ಕಷ್ಟ. INDIA ಕೂಟದ ನಾಯಕರುಗಳು ಸುಮ್ಮನೆ ಕೂತ್ಕೊಂಡು ಒಂದು ಕೋರ್ ಕಮಿಟಿ ಮಾಡಿ ಬೇರೆ ಯಾರೂ ಬಾಯಿ ಬಿಡೋಂಗಿಲ್ಲ, ಹೇಳಿಕೆನೇ ಕೊಡೋಂಗಿಲ್ಲ, ಈ ಕಮಿಟಿಯವರು ಮಾತ್ರ ಮಾತಾಡ್ತಾರೆ ಏನೇ ಇದ್ರೂ ಕೂಡ ಅನ್ನೋದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಟ ಪ್ರತಿ ಸಲ ಮೀಟಿಂಗ್ ಮಾಡಿ ಊಟ ಮಾಡಿಕೊಂಡು ಮನೆಗೆ ಹೋಗಬೇಕಾಗತ್ತೆ. ಎಲೆಕ್ಷನ್ಗಿಂತ ಮುಂಚೆಯವರು ಒಂದಾಗಲ್ಲ. ಒಂದಾಗಬೇಕು ಅಂದರೆ ಒಂದು ಆ ಕೊಹೆಷನನ್ನು, ಒಂದು ಹೊಲಿಯೋದಿದೆಯಲ್ಲ, ಈ ಬೇರೆ ಬೇರೆ ಪೀಸಸ್ ಬಟ್ಟೆ ತುಂಡುಗಳ ಥರ ಇದ್ದಾರೆ ಇವರು, ಅದನ್ನೆಲ್ಲ ಇಟ್ಟು ನೀಟಾಗಿ ಒಂದು ಹೊಲಿದು ಒಂದು ಶರ್ಟ್ ಅಂತ ಅವ್ರು ತೋರಿಸ್ಬೇಕು. ಹಂಗೆ ಮಾಡಿಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಜೊತೆಗೆ ತಮಿಳುನಾಡು, ಕೇರಳ, ತೆಲಂಗಾಣದಂಥ ರಾಜ್ಯಗಳಲ್ಲಿ ಮೈತ್ರಿಕೂಟದ ಅಂಗಪಕ್ಷಗಳು ಸ್ಟ್ರಾಂಗ್ ಇದ್ದಾವೆ. ಇನ್ನೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ BJPಗೆ ವೀಕ್ ಏರಿಯಾಸ್ ಈ ರಾಜ್ಯಗಳು ಸೌತ್ನಲ್ಲಿ. ಆಂಧ್ರದಲ್ಲಿ ಜಗನ್ ಅವರ ಪಕ್ಷ ಬೇರೆಯವ್ರಿಗೆ ಜಾಗ ಕೊಡಲ್ಲ. ಸೊ BJPಗಲ್ಲಿ ಅಷ್ಟೊಂದು ಹೋಪ್ಸ್ ಕಾಣಿಸ್ತಾ ಇಲ್ಲ. ಸರಿಯಾಗಿದ್ದನ್ನು ಅವಕಾಶವನ್ನು ಬಳಸಿಕೊಂಡ್ರೆ ದಕ್ಷಿಣದಲ್ಲಿ BJPಯನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದು ಅನ್ನೋ ಲೆಕ್ಕಾಚಾರ. ಇನ್ನು ಕಳೆದ 2 ಚುನಾವಣೆಗಳಿಂದ BJPಗೆ ಅತಿ ಹೆಚ್ಚು ಶಕ್ತಿ ಕೊಡ್ತಿರುವಂಥದ್ದು ಉತ್ತರ ಪ್ರದೇಶ. ಮುಂಚೆ BJP ವಿರೋಧಿ ಪಾಳೆಗೆ ಶಕ್ತಿ ಕೊಡ್ತಾ ಇತ್ತು ಉತ್ತರ ಪ್ರದೇಶ. ಸಮಾಜವಾದಿ ಪಾರ್ಟಿ ಗೆಲ್ತಾ ಇತ್ತು, BSP ಗೆಲ್ತಾ ಇತ್ತು. ಬಟ್ ಕಳೆದ 2 ಚುನಾವಣೆಯಲ್ಲಿ UP ಮತದಾರ BJPಗೆ ವೋಟ್ ಹಾಕಿದ್ದಾರೆ. ಸೊ ಉತ್ತರ ಪ್ರದೇಶದಲ್ಲೂ ಕೂಡ SP ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅಲ್ಲೂ ಕೂಡ ಕಿರಿಕಿರಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಟ್ ಒಂದು ಹೊಂದಾಣಿಕೆಯಿಂದ ಹೋದರೆ ಒಂದಷ್ಟಾದರೂ ಕೂಡ ಫೈಟ್ ಕೊಡಬಹುದು BJP ವಿರುದ್ಧ. SP, BSP, ಕಾಂಗ್ರೆಸ್ ಅಂತ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಹಾಕಿದೆ, ಒಬ್ಬರೇ ಪ್ರತಿಪಕ್ಷಗಳ ಕ್ಯಾಂಡಿಡೇಟ್ ಹಾಕಿದ್ರೆ ಕೂಟಕ್ಕೆ ಶಕ್ತಿ ಬರುತ್ತೆ ಫೈಟ್ನಲ್ಲಿ ಅನ್ನೋದು ಇವ್ರ ಲೆಕ್ಕಾಚಾರ. ಇನ್ನು ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬಂದರೆ ಕಳೆದ ಬಾರಿ ಕಾಂಗ್ರೆಸ್, ಕಮ್ಯುನಿಸ್ಟರು ಇಬ್ಬರು ಸೇರಿಕೊಂಡು ಮಮತಾ ವಿರುದ್ಧ ಸ್ಪರ್ಧೆ ಮಾಡಿದರು. ಇದರ ಲಾಭ BJPಗಾಗಿತ್ತು. BJPಯಲ್ಲಿ ತೃಣಮೂಲ ಕಾಂಗ್ರೆಸ್ಗೆ, ಮಮತಾರ ಪಾರ್ಟಿಗೆ ಸರಿಸಮನಾಗಿ ಫೈಟ್ ಮಾಡಿ 18 ಸೀಟ್ ಅಲ್ಲಿ ಗೆದ್ಕೊಂಡಿತ್ತು. ಆದರೆ ಈಗ ಎಡಪಕ್ಷಗಳು, ಲೆಫ್ಟ್ನವರು, ತೃಣಮೂಲ ಕಾಂಗ್ರೆಸ್ನವರು ಎಲ್ಲರೂ ಒಂದಾಗ್ತೀವಿ ಅಂತ ಹೇಳ್ತಿರೋದ್ರಿಂದ BJPಗೆ ಬಂಗಾಳದಲ್ಲಿ ಮೋದಿ ಅಲೆಯಲ್ಲಿ ಓಟ್ ತಗೊಳ್ಳೋದನ್ನು ನಾವು ತಪ್ಪಿಸಬಹುದು ಅನ್ನೋ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ 2009ರಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ಗೆ ಹೋಗಿ ಮಮತಾ ಬ್ಯಾನರ್ಜಿಗೆ 2009ರಲ್ಲಿ ಲಾಭ ಆಗಿತ್ತು. ಆಗ TMC 27 ಸೀಟಲ್ಲಿ ಸ್ಪರ್ಧೆ ಮಾಡಿತ್ತು, ಕಾಂಗ್ರೆಸ್ 14 ಸೀಟಲ್ಲಿ ಸ್ಪರ್ಧೆ ಮಾಡಿತ್ತು. ಒಂದೇ ಒಂದು ಸಂಸದ ಸ್ಥಾನ ಹೊಂದಿದ್ದ TMC ಆಗ ಅಂತ 19 ಸೀಟಿಗೆ ಏರಿಕೆ ಕಂಡಿತ್ತು. ಕಾಂಗ್ರೆಸ್ 6 ಸೀಟ್ ಗೆದ್ದಿತ್ತು. ಇಬ್ಬರು ಸೇರಿಕೊಂಡು ಆಗ ಕಮ್ಯುನಿಸ್ಟರನ್ನು ಸೋಲಿಸಿದರು. ಕಮ್ಯುನಿಸ್ಟರು 17 ಸೀಟ್ ಕಳ್ಕೊಂಡಿದ್ರು. ಆದರೆ ಮುಂದೆ ಈ ಕಾಂಗ್ರೆಸ್ ಹಾಗೂ TMC ಬೇರೆ ಬೇರೆ ಆದರು. ಕಾಂಗ್ರೆಸ್ ಕಮ್ಯುನಿಸ್ಟರೊಂದಿಗೆ ಸೇರಿಕೊಳ್ತು. ಇದು BJPಗೆ ಲಾಭ ತಂತು. ಹೀಗಾಗಿ ಈ ಸಲ TMC, ಕಾಂಗ್ರೆಸ್, ಎಡಪಕ್ಷಗಳು ಕೂಡ ಸೇರಿಕೊಂಡ್ರೆ ಅವರು ಎಲ್ಲರೂ ಸೇರಿ ಫೈಟ್ ಮಾಡೋಣ, ಕಳೆದ ಬಾರಿ BJP ಗೆದ್ದಿರೋ 17-18 ಸೀಟ್ ಏನಿದೆ ಅದನ್ನು ಕೂಡ ಈ ಸಲ ಡೌನ್ ಮಾಡೋಣ ಅನ್ನೋದು ಪ್ರತಿಪಕ್ಷಗಳ ಪ್ಲಾನ್. ಮತ್ತೆ ಭೇಟಿ ಆಗ್ತಿರೋಣ.
ನಮಸ್ತೆ. ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.